welcome back to my channel. So ಇವತ್ತು ಒಂದು ಡಿಫ್ರೆಂಟ್ ಕಂಟೆಂಟ್ ದಟ್ ಈಸ್ ಮೈ ಜ್ಯುವೆಲರಿ ಕಲೆಕ್ಷನ್. ಸೊ ಇವತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಐ ಹ್ಯಾವ್ ಮೆನಿ ಜ್ಯುವೆಲ್ರೀಸ್. ಲೈಕ್ ತುಂಬ ಜನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿ ಇಷ್ಟೊಂದು ಜ್ಯುವೆಲ್ರಿ ಡಿಫ್ರೆಂಟಾಗಿ ಹಾಕ್ತೀರಾ, ಎಲ್ಲಿ ತೊಗೋತೀರಾ, ಎಲ್ಲಿ ಏನು ಎಲ್ಲ ಕೇಳಿದ್ದೀರಾ. ಸೊ ಎಲ್ಲಿ ತೊಗೊಂಡಿದ್ದೀನಿ ಅನ್ನೋದು ಮೋಸ್ಟ್ ಆಫ್ ದ ಥಿಂಗ್ಸ್ ನಂಗೆ ಗೊತ್ತಿಲ್ಲ, ಬಟ್ ಯಾವುದಕ್ಕೆ ಗೊತ್ತು ನಾನು ಇವತ್ತು ತೋರಿಸ್ತೀನಿ. ಆ್ಯಂಡ್ ಮೈ ಹೋಲ್ ಜ್ಯುವೆಲರಿ ಕಲೆಕ್ಷನ್ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. Okay, before starting the video, I have to congratulate all the RCB team. Oh my god, ಇದು 18 years of dreams, insults, troll, memes, whatnot. So after all that, we finally cup namde aito. So I'm very happy about it. I don't know how to show it also. So yeah, I'm not like cricket girl antano alla ನಾನು but RCB match na miss ಮಾಡ್ಕೊಳ್ತಾ ಇರಲಿಲ್ಲ ಯಾವಾಗಲೂ. ಇವಾಗ ರೀಸೆಂಟ್ ಇನ್ಸಿಡೆಂಟ್ ಆದಾಗಿಂದ ಸ್ವಲ್ಪ ಮ್ಯಾಚ್ ಕೂಡ ಲಾಸ್ಟ್ ಫೈನಲ್ ಮ್ಯಾಚ್ ಮಾತ್ರ ಈ ಸತಿ ನೋಡಿರೋದು ನಾನು. ಆ್ಯಂಡ್ ಮೈ ಗಾಡ್, ಇಟ್ ವಾಸ್ ಗೂಸ್ ಬ ಮೂಮೆಂಟ್ ಲಿಟ್ರಲಿ. ಓಕೆ, ಸೊ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋನ. ಸೊ ಫಸ್ಟ್ ಜ್ಯುವೆಲ್ ಈಸ್ ನಾನು ಚಿಕ್ಕದು ಫಸ್ಟ್ ತೋರಿಸ್ತೀನಿ, ಆಮೇಲೆ ದೊಡ್ಡಕ್ಕೆ ಹೋಗೋಣ. ಓ ಮೈ ಗಾಡ್, ಎಲ್ಲ ಟ್ಯಾಂಗಲ್ ಆಗೋಗಿದೆ ಇದು. ಸೊ ದಿಸ್ ಇಸ್ ದ ಚೈನ್. ವೇಟ್, ಲೆಟ್ ಮೀ ಸಿ. ದಿಸ್ ಇಸ್ ದ ಚೈನ್ ಇಟ್ ಇಸ್. ಸೊ ಈ ಚೈನ್ ಬಂದು ಚಿಕ್ಕಪೇಟೆಯಿಂದ ನನ್ನ ರೂಮ್ಮೇಟ್ ಹರ್ಷಿತಾ ಅನ್ನೋ ನನಗೆ ಗಿಫ್ಟ್ ಮಾಡಿರೋದಿದ್ದು. ಅವರು ಪಿ ಜಿ ಬಿಟ್ಟು ಹೋಗುವಾಗ ನನಗೆ ಗಿಫ್ಟ್ ಮಾಡಿ ಹೋಗಿದ್ದು ಚೈನ್ ಇದು. ಸೊ ಯಾ, ಐ ಲವ್ ಇಟ್. ಎಕ್ಸ್ಪೆಷಲಿ ಸ್ಯಾರಿ ಹಾಕಬೇಕಾದ್ರೆ ಸಿಂಪಲ್ಲಾಗಿ ಚೆನ್ನಾಗಿ ಮಿನಿಮಲಾಗಿ ಕಾಣುತ್ತೆ. ಆ್ಯಂಡ್ ಐ ಲವ್ ದಿಸ್ ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಚೈನ್ ಬಂದು ನಾನು ಫಸ್ಟ್ ಚೈನ್ ತೋರ್ತೀನಿ. ಇದು ನಾನು ಮಲ್ಲೇಶ್ವರಂ ತೊಗೊಂಡೆ. ಮಲ್ಲೇಶ್ವರಂ ಸ್ಟ್ರೀಟ್ ಚಿಕ್ಕದಾಗಿ ಹಾಕೊಂಡಿರೋಬ್ರು ತಾತ. ಸೊ ಅವ್ರನ್ನ ತೊಗೊಂಡಿರೋದು ಈ ಚೈನ್ ನಾನು. ಇದು ಕಲರೇ ಹೋಗಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಎಲ್ಲೇ ಹೋದ್ರು ನನಗೆ ಒಬ್ಬಳೆ ಹೋಗೋಕೆ ಗೋಲ್ಡ್ ಹಾಕೋಕ್ಕೆ ಭಯ. ಸೊ ಹಾಗಾಗಿ ನಾನು ಈ ಥರದ್ದು ಹಾಕೋತೀನಿ, ಲೈಕ್ ಗೋಲ್ಡ್ ಕೋಟೆಡ್ ಹಾಕೋತೀನಿ. ಸೊ ದಿಸ್ ಹ್ಯಾಸ್ ಬಿನ್ ವೆರಿ ಯೂಸ್ಫುಲ್ ಬಿಕಾಸ್ ಟು ವೇರ್ ಆನ್ ದಿ ಸ್ಯಾರಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಐ ಲವ್ಡ್ ಇಟ್. ಮಲ್ಲೇಶ್ವರಂ ಆ್ಯಕ್ಚುಲಿ ಕ್ಲಾತ್ಸಿಗಿಂತ ಜ್ಯುವೆಲ್ಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ, ನನಗನ್ಸೋ ಹಾಗೆ. ಸೊ ಯಾ, ಆ್ಯಂಡ್ ದಿಸ್ ಇಸ್ ದ ಬ್ರೇಸ್ಲೆಟ್. ಇದು ಕೂಡ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ. ಚಿಕ್ಕಪೇಟೆಯಲ್ಲಿ ಒಂದು ಶಾಪ್ ನಂಗೆ ಮರ್ತೋಗಿದೆ. ಆ ಶಾಪ್ ತುಂಬ ಚೆನ್ನಾಗಿದೆ. ಆ ಶಾಪಲ್ಲಿ ಜ್ಯುವೆಲ್ಸ್, ಓ ಮೈ ಗಾಡ್, ಇಟ್ಸ್ ವೆರಿ ಗುಡ್. ಶಾಪ್ ಹೆಸರೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನನಗೆ ಹೆಸರು ನೆನಪರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ನಾನು ಅಲ್ಲಿ ತೊಗೊಂಡಿದ್ದು. ಇಟ್ಸ್ ಜಸ್ಟ್ ಕಾಸ್ಟೆಡ್ ಮೀ 100 rupees. 100 rupees. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಇಟ್ ಲುಕ್ಸ್ ವೆರಿ ಗುಡ್ ಆನ್ ಮೈ ಹ್ಯಾಂಡ್. ಸೊ ಇದು ನಾನು ತುಂಬ ಇಷ್ಟಪಟ್ಟು. ಇದು ಕೂಡ ಹರ್ಷಿತಾ ಅವ್ರು ಹಾಕಿದ್ದು ನೋಡಿ ನನಗೆ ಇಷ್ಟ ಆಗಿ ನಾನು ತೊಗೊಂಡು ಬಂದಿದ್ದು. ಆ್ಯಂಡ್ ಐ ಲವ್ಡ್ ಇಟ್ ಸೋ ಮಚ್. ನೆಕ್ಸ್ಟ್ ಕಮ್ಸ್ ದಿಸ್ ಜ್ಯುವೆಲ್. ಮೈ ಗಾಡ್, ಟ್ಯಾಂಗಲ್ ಆಗೋಗಿದೆ ಅಲ್ಲ. ಸೊ ಈ ನೆಕ್ ಪೀಸ್ ಬಂದು ನನ್ನ ತಂಗಿದು, ನಂದಲ್ಲ ಇದು. ದಿಸ್ ನೆಕ್ ಪೀಸ್ ಸ್ಟೋನ್ ವರ್ಕ್ ಇದೆ ಫುಲ್ಲು. ಯಾ, ಸೊ ಐ ಲೈಕ್ ದಿಸ್ ನೆಕ್ ಪೀಸ್. ಇದು ತುಂಬ ಚೆನ್ನಾಗಿದೆ. ಎಕ್ಸ್ಪೆಷಲಿ ಸಿಂಪಲ್ ಲುಕ್ ಕೊಡುತ್ತೆ ಆ್ಯಂಡ್ ಸ್ವಲ್ಪ ಲಕ್ಸುರಿ ಲುಕ್ ಕೊಡುತ್ತೆ. ಸೊ ಹಂಗಾಗಿ ನನಗೆ ಈ ನೆಕ್ ಪೀಸ್ ತುಂಬ ಇಷ್ಟ. ಇದು ಅವಳು ಮೀಶೋದಲ್ಲಿ ಬೈ ಮಾಡಿರೋದು ಅನ್ಕೋತೀನಿ. ಸೊ ಯಾ, ದಿಸ್ ಇಸ್ ಗುಡ್ ಒನ್, ದ ಬಿಗ್ ಒನ್. ದಿಸ್ ಇದು ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಚೈನ್. ಮೇನ್ಲಿ ಆನ್ ಸ್ಯಾರೀಸ್ ದಿಸ್ ವಿಲ್ ಲುಕ್ ವೆರಿ ಗುಡ್. ಸೊ ನನಗೆ ತುಂಬ 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 ಇಷ್ಟ ಆಗಿರೋದು ಇದು. ಅಮ್ಮ ತಗೊಂಡಿದ್ದು ಯಾವುದೋ ಫೇಸ್ಬುಕ್ ಜ್ಯುವೆಲ್ ಪೇಜಿಂದ ಅಮ್ಮ ತೊಗೊಂಡಿರೋದು ಇದು. ಆ್ಯಂಡ್ ದಿಸ್ ಇಸ್ ವೆರಿ ಗುಡ್, ನನಗೂ ತುಂಬ ಇಷ್ಟ ಇದು. ಸೊ ಯಾ, ಸೊ ನಾವು ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಆ್ಯಂಡ್ ದಿಸ್ ಚೈನ್, ಓ ಮೈ ಗಾಡ್, ಇದು ಫೋನಲ್ಲಿ ಅಷ್ಟು ಶೈನಿಯಾಗಿ ಕಾಣ್ತಾ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬ ಶೈನಿ ಆಗಿದೆ, ಬ್ಲಿಂಗಿ ಆಗಿದೆ. ಇದು ನಂಗೆ ತುಂಬ ಇಷ್ಟ. ಇದು ನೀವು ಲಾಂಗ್ ಕೂಡ ಹಾಕ್ಬೋದು. ಆ್ಯಂಡ್ ನಾನು ಯೂಶ್ವಲಿ ನಾನು ಶಾರ್ಟ್ ಮಾಡ್ಕೋತೀನಿ ಇದನ್ನ ಹೀಗೆ, ಬಿಕಾಸ್ ಲಾಂಗ್ ಓಲ್ಡ್ ಫ್ಯಾಷನ್ ಆಗೋಗಿದೆಲ್ಲ. ಸೊ ಐ ಜಸ್ಟ್ ವೇರ್ ಇಟ್ ಲೈಕ್ ದಿಸ್. ಇಟ್ ಲುಕ್ಸ್ ಸೋ ಗುಡ್. ಆ್ಯಂಡ್ ಇದು ಅಮ್ಮ ಆವಾಗ ಲೈಕ್ ಆಲ್ಮೋಸ್ಟ್ ಐ ಥಿಂಕ್ 10 years ಬ್ಯಾಕ್ ಚೈನ್ ಅನಿಸುತ್ತೆ. ಇದು ಓರಿಯನ್ ಮಾಲಲ್ಲಿ ತೊಗೊಂಡಿದ್ದು. ಓರಿಯನ್ ಮಾಲಲ್ಲಿ ಒಂದು ಜ್ಯುವೆಲ್ ಶಾಪ್ ಇತ್ತು ಅವಾಗ. ಅದಿದೆಯೋ ಇಲ್ಲೋ ಇವಾಗ ಗೊತ್ತಿಲ್ಲ ನನಗೆ. ಸೊ ಅಮ್ಮ ಇದು ಅಲ್ಲಿ ತೊಗೊಂಡಿರೋ ಚೈನ್. ಆ್ಯಂಡ್ ಇಟ್ಸ್ ವೆರಿ ಬ್ಲಿಂಗಿ ಆ್ಯಂಡ್ ವೆರಿ ನೈಸ್. And next comes the stone choker neck piece, which you wear it like this. In the next, ನಾನು ಬಾಡಿಕಾನ್ ಡ್ರೆಸ್ ಯಾವುದಕ್ಕೋ ಒಂದು ತೊಗೊಂಡು, ನನ್ನ ಬರ್ಡೇ ಡ್ರೆಸ್ಸಿಗೆ ತೊಗೊಂಡಿರೋದು ಇದು. ಇಟ್ಸ್ ವೆರಿ ನೈಸ್. ಐ ಲವ್ಡ್ ಇಟ್. ಆ್ಯಂಡ್ ಇದಿನ್ನೂ ಕಲರ್ ಏನೂ ಹೋಗಿಲ್ಲ. ದಿಸ್ ಇಯರಿಂಗ್
ಸೊ ಇಯರಿಂಗ್ ಬಂದು ನಾನು ಮಲ್ಲೇಶ್ವರಮಲ್ಲೇ ತೊಗೊಂಡಿದ್ದು, ಒಂದು ಸ್ಯಾರಿಗೋಸ್ಕರ ತೊಗೊಂಡೆ ನಾನು. ಇಟ್ ಲುಕ್ಸ್ ಗುಡ್. ಆ್ಯಂಡ್ ದೆನ್ ಕಮ್ಸ್ ದಿಸ್ ಇಯರಿಂಗ್. ಮೈ ಗಾಡ್, ಆ್ಯಕ್ಚುಲಿ ಇದು ನಾನು ಫೇರ್ವೆಲ್ ಸ್ಯಾರಿಗೋಸ್ಕರ ತೊಗೊಂಡೆ. ಫೇರ್ವೆಲ್ ಸ್ಯಾರಿ ಪೋಸ್ಟ್ ನಾನು ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಇದನ್ನು ಫೇರ್ವೆಲ್ ಸ್ಯಾರಿಗೋಸ್ಕರ ತೊಗೊಂಡಿರೋದು. ಬಟ್ ನಾನು ಇದನ್ನು ಫೇರ್ವೆಲ್ ದಿನ ಹಾಕಿಲ್ಲ ಅನಿಸುತ್ತೆ. ಇದು ನಾನು ಆವತ್ತಿನ ದಿನ ಹಾಕಿಲ್ಲ ನಾನು. ಬಟ್ ಐ ಪರ್ಚೇಸ್ಡ್ ಇಟ್ ಫ್ರಮ್ ಮಲ್ಲೇಶ್ವರಂ ಅಗೇನ್. ಸೊ ಮೋಸ್ಟ್ ಆಫ್ ದ ಜ್ಯುವೆಲ್ರೀಸ್ ನಾನು ಮಲ್ಲೇಶ್ವರಮಿಂದ ತೊಗೊಂಡಿರ್ತೀನಿ. ಮಲ್ಲೇಶ್ವರಮಲ್ಲಿ ನನಗೆ ಕ್ಲಾತ್ಸ್ಗಿಂತ ನಂಗೆ ಜ್ಯುವೆಲ್ಸ್ ತುಂಬ ಇಷ್ಟ ಆಗುತ್ತೆ. ಐ ಲವ್ ದೆಮ್. ಆ್ಯಂಡ್ ಈವನ್ ಇದು ನಾನು ಓಪನ್ ಕೂಡ ಮಾಡಿಲ್ಲ, ಒಂದ್ಸತಿ ಕೂಡ ಹಾಕೇ ಇಲ್ಲ ನಾನು ಇದನ್ನ. ದಿಸ್ ಒನ್ ಇಸ್ ಸೋ ಪ್ರಿಟಿ. ಇದು ಕೂಡ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಈ ಇಯರಿಂಗ್ ತೊಗೊಳ್ಬೇಕಾದ್ರೆ ನಾನು ಇದನ್ನು ಕೂಡ ತೊಗೊಂಡಿರೋದು. ದಿಸ್ ಲುಕ್ಸ್ ಸೋ ಗುಡ್. ದ ಪರ್ಲ್, ದ ಸ್ಟೋನ್ ಎಷ್ಟು ಒಳ್ಳೆ ಕ್ವಾಲಿಟಿ ಗೊತ್ತಾ. ಇದು ಒಂದು ದಿನ ಎಷ್ಟೋ ಸತಿ ಬೀಳ್ಸಿದ್ದೀನಿ, ಮತ್ತು ಸ್ಟೋನ್ ಒಂದು ಚೂರು ಅಲ್ಲಾಡಿಲ್ಲ ಇಲ್ಲಿರೋದು. ಸೊ ಆ್ಯಂಡ್ ದೆನ್ ನನಗೆ ಮೂಗ್ಬಟ್ ಇದೆ ಆಲ್ರೆಡಿ, ಬಟ್ ನನಗೆ ದೊಡ್ಡ ಹಾಕಬೇಕಂತ ಆಸೆ. ಬಟ್ ಇದು ಓಪನ್ ಮಾಡೋಕೆ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ಸ್ಟಕ್, ಪರ್ಮನೆಂಟಾಗಿ ಅಲ್ಲೇ ಸ್ಟಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಈ ಥರ ತಗೋತಾ ಇದ್ದೆ. ನಾನು ಹಾಕಬೇಕು ಅಂತ ಅನ್ನಿಸ್ದಾಗ ನಾನು ಇದ್ರ ಮೇಲೆ ಹಾಕೋತೀನಿ. ಲೈಕ್ ದಿಸ್. ಲುಕ್ಸ್ ಗುಡ್. ಸೊ ನಾನು ಈ ಥರನೇ ಹಾಕೊಂಡ್ಬಿಡ್ತೇನೆ, ಅದ್ರ ಮೇಲೇ ಲೈಕ್ ನೋಸ್ ಪಿನ್ ಮೇಲೇ ಹಾಕೊಂಡ್ಬಿಡ್ತೇನೆ. ಸೊ ನನ್ನ ಹತ್ರ ಇದೇ ಟೈಪ್ 3 ಇದಿದೆ. ಸೊ ದಿಸ್ 2 ಐ ಹ್ಯಾವ್. ಇದು ನಾನು RMZ ಯಲಹಂಕ RMZ ಮಾಲಲ್ಲಿ ಹೊರಗಡೆ ಸೇಲ್ ಹಾಕಿದ್ರು. ಸೊ ಅವತ್ತಿನ ಟೈಮಲ್ಲಿ ನಾನು ತೊಗೊಂಡಿದ್ದೆ 3. ಸೊ ಸೇಲ್ ಹಾಕಿದ ಮೂಮೆಂಟಲ್ಲಿ. ಆ್ಯಂಡ್ ಇಟ್ಸ್ ವರ್ತ್ ಪರ್ಚೇಸಿಂಗ್ ಅನಿಸ್ತು. ನಾನು ತುಂಬ ಕಾಟನ್ ಸ್ಯಾರಿ ಹಾಕೋತೀನಿ ಯೂಶ್ವಲಿ. ನೆಕ್ಸ್ಟ್ ಕಮ್ಸ್ ದ ಇಯರಿಂಗ್ಸ್. ಸೊ ಇಯರಿಂಗ್ಸಲ್ಲಿ ನನ್ನ ಫೇವ್ರೆಟ್ ಇಯರಿಂಗ್ ದಿಸ್ ಒನ್. This is so good. So this earring is from, ಇದಕ್ಕೆ ಸರ ಕೂಡ ಇದೆ. ನಾನು ಸರ ತೋರಿಸ್ತೀನಿ, ಇಲ್ಲೆಲ್ಲೋ ಇಟ್ಟಿರ್ತೀನಿ, ನಾನು ನೆನಪಿಲ್ಲ ಇವಾಗ. So this comes with a neck piece and it's so good. Come. So this came with a neck piece and I love this one. This is so good. It's giving some Indian classical dance vibe. So next one is this big jhumka temple jewelry. ನಂಗೆ ಈ ಥರ ಸೌತ್ ಇಂಡಿಯನ್ ಟೆಂಪಲ್ ಜ್ಯುವೆಲ್ರಿ ತುಂಬ ಇಷ್ಟ ಆಗುತ್ತೆ. ನಾನು ಮೋಸ್ಟ್ ಆಫ್ ದ ಟೈಮ್ ಐ ಬೈ ದಿಸ್ ಟೈಪ್ ಆಫ್ ಜ್ಯುವೆಲ್ಸ್. ನನಗೆ ತೋರಿಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ಚೈನ್, ಸ್ನೇಕ್ ಚೈನ್ ಥರ, ಲುಕ್ಸ್ ವೆರಿ ಶೈನಿ. ದಿಸ್ ಒನ್, ಇದು ನನಗೆ ನಮ್ಮ ಅಣ್ಣ ಗಿಫ್ಟ್ ಮಾಡಿದ್ದು ಇಯರಿಂಗ್. ಇದು ನಂಗೆ ತುಂಬ ಇಷ್ಟ. ನಾನು ರೇರ್ಲಿ ಹಾಕಿದ್ದೀನಿ ಇದನ್ನ, ತುಂಬ ರೇರಾಗಿ ಹಾಕಿದ್ದೀನಿ, ಹಾಕೇ ಇಲ್ಲ ಇದನ್ನ. ಐ ಲವ್ ದಿಸ್ ಇಯರಿಂಗ್. ಅಣ್ಣ ಇದನ್ನು ನನಗೆ ಗಿಫ್ಟ್ ಮಾಡಿದ್ದು, ಬಟ್ ಎಲ್ಲಿ ಅಂತ ನಂಗೆ ಗೊತ್ತಿರಲಿಲ್ಲ, ಎಲ್ಲಿಂದ ತೊಗೊಂಡು ಬಂದ ನಂಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಗಿಫ್ಟೆಡ್ ಫ್ರಮ್ ಹ್ಯಾಮ್. ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದಿಸ್ ಚೋಟಾಸ ಜುಮ್ಕಾ. ಲಕ್ಷ್ಮಿ ಇದಿದೆ, ಇದು ಲಕ್ಷ್ಮಿ ಈ ಪಾಟಿಗೆ ಏನಂತ ನಂಗೆ ಗೊತ್ತಿಲ್ಲ. ಸೊ ಲಕ್ಷ್ಮಿದು ಇದು ಜುಮ್ಕಾ ಐ ಲೈಕ್. ನನಗೆ ಲಕ್ಷ್ಮಿದು ಡಿಸೈನ್ಸ್ ಇದೆ, ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಜ್ಯುವೆಲ್ಸ್. ಆ್ಯಂಡ್ ಇದು ಕಾಲ್ಗೆಜ್ಜೆ, ಗೋಲ್ಡ್ ಕಾಲ್ಗೆಜ್ಜೆ. ನಾಟ್ ಲೈಕ್ ರಿಯಲ್ ಗೋಲ್ಡ್ ಆಬ್ವಿಯಸ್ಲಿ ಯಾರು ಕಾಲಿಗೆ ಹಾಕಲ್ಲ. ಇದು ಗೋಲ್ಡ್ ಕಲರ್ ಥಿಂಗಿ. ದೆನ್ ಕಮ್ಸ್ ದಿಸ್ very simple earring. ನಾನು ಇದೆಲ್ಲ ತಗೊಂಡಂಗೆ ಗೊತ್ತಿಲ್ಲ ಸೀರಿಯಸ್ಲಿ, ಬಟ್ ಐ ಲವ್ ದಿಸ್ ಒನ್. ಇಟ್ ಲುಕ್ಸ್ ವೆರಿ ನೈಸ್. ಲೈಕ್ ನಿಮಗೆ ಗ್ರ್ಯಾಂಡ್ ಲುಕ್ ಇಷ್ಟ ಇಲ್ಲ, ಸಿಂಪಲ್ ಆಗಿರಬೇಕು ಅಂತ ಅಂದಾಗ ದಿಸ್ ಲುಕ್ಸ್ ವೆರಿ ಗುಡ್. ನಾನಿದು ತುಂಬ ಚೆನ್ನಾಗಿದೆ ನೋಡಿ. ಇದು ದಿಸ್ ಲುಕ್ಸ್ ವೆರಿ ಸಿಂಪಲ್ ಆ್ಯಂಡ್ ಸ್ಟೋರಿ. ಇಟ್ ಲುಕ್ಸ್ this has ಇದು ಮೇಲ್ಗಡೆ ಪಿಕಾಕ್ ಡಿಸೈನ್. ಲುಕ್, ದಿಸ್ ಲುಕ್ಸ್ ಗುಡ್. ಆ್ಯಂಡ್ ಇದು ಕೂಡ ನಂಗೆ ತುಂಬ 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 ಇಷ್ಟ. ಸೊ ದಿಸ್ ಇಸ್ ಮೈ ಟೆಂಪಲ್ ಜ್ಯುವೆಲ್ ಇಯರಿಂಗ್ ಕಲೆಕ್ಷನ್. ಇನ್ನೂ ತುಂಬ ಇದೆ. ದಿಸ್ ಇಯರಿಂಗ್, ದಿಸ್ ಜುಮ್ಕಾ ಇಸ್ ಮೈ ಸಿಸ್ಟರ್ಸ್. ಇದು ಆ್ಯಕ್ಚುಲಿ ಅವಳಿದು. ನೀವು ಇದು ಎಲ್ಲಿ ತೊಗೊಂಡಿದ್ದೀನೋ?
she bought it from Meesho. She bought it from Meesho and it's so cool. So cool. ನನಗೆ ಅನ್ಸುತ್ತೆ ಗೊತ್ತಾ, ಈ ಇದು ಪಿನ್ ಇಲ್ಲಿ ಇದ್ದಿದ್ರೆ ದಿಸ್ ವುಡ್ ಲುಕ್ ಲೈಕ್ ದಿಸ್. ಇಷ್ಟು ಚೆನ್ನಾಗಿರ್ತಾ ಇತ್ತು. ಆ್ಯಂಡ್ ಇದು ನಿಮ್ಗೆ ಕಾಣೋಷ್ಟು ಹೆವಿ ಏನಿಲ್ಲ. ಅಭ್ಯಾಸ ಇರೋರು ಆರಾಮಾಗಿ ಹಾಕ್ಬೋದು. ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೋ ಅಭ್ಯಾಸ ಇರೋರು ಆರಾಮಾಗಿ ಹಾಕ್ಬೋದು. ಅದೇನಷ್ಟು ಹೆವಿ ಅಂತ ನನಗೇನು ಅನಿಸಲ್ಲ. ದಿಸ್ ನೆಕ್ ಪೀಸ್ ಇಟ್ಸ್ ಸೋ ಪ್ರಿಟಿ. ಇದು ಎಲ್ಲಿ ತೊಗೊಂಡು ನಂಗೆ ಗೊತ್ತಿಲ್ಲ. ಎಲ್ಲಿ ತೊಗೊಂಡಿದ್ದು ಇದು ಗೊತ್ತಿಲ್ಲ. ಇದು ನನಗೆ ವಾಣಿ ಅಂಟಿದ್ದು ಅನ್ಸುತ್ತೆ. ಇದು ಕಾವ್ಯಕ್ಕ ಕೊಟ್ಟಿದ್ದು. ಓಕೆ ಕೊಟ್ಟೋಗಿದ್ದು. ಓಕೆ ಸೊ ಇಟ್ಸ್ ಗಿಫ್ಟೆಡ್ ಪೀಸ್. ಸೊ this is gifted one, so obviously it looks good. And one more thing, this is gifted, so it's special also. This actually ಲೆಹೆಂಗಾಗೋಸ್ಕರ ತೊಗೊಂಡಿದ್ದು. ನಾನು ನಮ್ಮ ಅಕ್ಕನ ಮದುವೆ ಇತ್ತು. ಸೊ ಆವಾಗ ಲೆಹೆಂಗಾಗೆ ಹಾಕೋಕ್ಕೋಸ್ಕರ ನಾವು ಈ ತೊಗೊಂಡಿದ್ದು. ನಾನು ಹಾಕಿದ್ಲು ಅವ್ರ ಮದುವೆ ಟೈಮಲ್ಲಿ. ಸೊ ದಿಸ್ ಇಸ್ ಸೋ ಹೆವಿ. ಆ್ಯಕ್ಚುಲಿ ಹೆವಿ ಇದೆ, ಇಲ್ಲ ಅಂತಿಲ್ಲ. ಆ್ಯಂಡ್ ಇಟ್ಸ್ ವೆರಿ ಗುಡ್. ದೆನ್ ಆ್ಯಂಡ್ ದಿಸ್ ಇಸ್ ಸೋ ಕ್ಯೂಟ್. ಆಕ್ಸಿಡೈಸ್ ಇಯರಿಂಗ್ಸ್. ಇದು ಮಿರರ್ ಇರೋವಂಥದ್ದು. ನೆಕ್ಸ್ಟ್ ಇದು ಆ್ಯಂಡ್ ಇದು ವೆರಿ ಮೋಸ್ಟ್ ಸ್ಪೆಷಲ್. ಇದು ಆ್ಯಕ್ಚುಲಿ ನಾವು ಶೃಂಗೇರಿ ಆಗುತ್ತಲ್ಲ ಜಾತ್ರೆ, ಅವಾಗ ಒಳ್ಳೊಳ್ಳೆ ಇಯರಿಂಗ್ ಹಾಕಿರ್ತಾರೆ. ಸೊ ನಂಗೆ ಜ್ಯುವೆಲ್ಸ್, ಓ ಮೈ ಗಾಡ್, ಇಫ್ ಐ ಸಿ ಜ್ಯುವೆಲ್ಸ್ ಐ ಆಮ್ ಗೋಯಿಂಗ್ ಟು ಬೈ ಇಟ್. ನಾನು ಯಾವುದಕ್ಕೆ ಒಬ್ಸೆಸ್ಡ್ ಇಲ್ಲ ಹೇಳಿ. ನನ್ನ ಡ್ರೆಸ್ಸಿಗೂ ಒಬ್ಸೆಸ್ಟು, ನನ್ನ ಜ್ಯುವೆಲ್ಸ್ಗೂ ಒಬ್ಸೆಸ್ಟು, ಸ್ಕಿನ್ ಕೇರ್ಗೆ, ಮೇಕಪ್, ಲಿಪ್ಸ್ಟಿಕ್ಸ್, ಓ ಮೈ ಗಾಡ್, ವಾಟ್ ನಾಟ್. ಸೊ ದಿಸ್ ಒನ್ ವಿ ಬೈಡ್ ಇಟ್ ಫ್ರಮ್ ದೇರ್ ಆ್ಯಂಡ್ ಇಟ್ಸ್ ಸೋ ಗುಡ್. ಇಟ್ ಮೇಕ್ಸ್ ಸೌಂಡ್. ಕಾಲ್ಗಿಟ್ಟ ಥರ ಸೌಂಡ್ ಮಾಡುತ್ತೆ ಇದು. ದಿಸ್ ಆಕ್ಸಿಡೈಸ್ ಇಯರಿಂಗ್. ಸೊ ಡ್ರಾಪ್ ಇಯರಿಂಗ್ ಐ ಬಾಟ್ ಇಟ್ ಫ್ರಮ್ ಸವಾನಾ. ಡ್ರಾಪ್ ಇಯರಿಂಗ್ ಇದು ಸವಾನಾದಲ್ಲಿ ತೊಗೊಂಡಿದ್ದು. ಇದು ಮತ್ತು ಇನ್ಯಾವುದೋ ಒಂದು ನಾನು ತೋರಿಸಿದೆ, ಅದು ಸೇಮ್ ಕಾಣುತ್ತೆ ಬಟ್ ಇಟ್ಸ್ ನಾಟ್ ಸೇಮ್. ದಿಸ್ ಇಸ್ ನಾಟ್ ಸೇಮ್, ಡಿಫ್ರೆಂಟ್. ಸೇಮ್ ಬಟ್ ಡಿಫ್ರೆಂಟ್. ಸೊ ದಿಸ್ ಇಸ್ 2 ಡಿಫ್ರೆಂಟ್ ಇಯರಿಂಗ್. ಮಿರರ್ ಇಯರಿಂಗ್. ಇದು ನಾನು ಕಾಣ್ತಿದ್ದೀನ? ಕಾಣುತ್ತೆ, ನೋಡ್ಕೊಳ್ಳಿ. ಕಾಣುತ್ತೆ. ಸೊ ಇದು ಆಕ್ಸಿಡೈಸ್ಡ್ ಇಯರಿಂಗ್ಸ್. ಆ್ಯಂಡ್ ತೆಗೆದು ಇವಾಗ ಹಾಕೋಕ್ಕಾಗ್ತಾ ಇಲ್ಲ. ಓ ಮೈ ಗಾಡ್. ಮುಂದೆ ನೋಡ್ಕೊಳ್ಳೋಣ. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇವಾಗಿಂದ ಅವಾಗ ಇನ್ನೂ ತುಂಬ ಪ್ರೀತಿಸ್ತಿದ್ದೆ ನಾನು ಕೃಷ್ಣನ. ಆ್ಯಂಡ್ ಇವಾಗಲೂ ಪ್ರೀತಿಸ್ತೀನಿ, ಇಲ್ಲ ಅಂತಲ್ಲ. ಹೀ ಈಸ್ ಎವ್ರಿಥಿಂಗ್ ಟು ಮೀ. ಸೊ ನಾನು ಅವಾಗ ಕೃಷ್ಣನ್ ಇನ್ಸ್ಪಿರೇಷನಲ್ಲಿ ತೊಗೊಂಡಿದ್ದು. ಇದು ಕೃಷ್ಣನ ಕೈ ಆ್ಯಂಡ್ ಕೊಳಲು ಉತ್ತಾ ಇರೋದು ಆ್ಯಂಡ್ ಪಿಕಾಕ್ ಫೆದರ್. ಸೊ ದಿಸ್ ಐ ಬಾಟ್ ಇಟ್ ಫಾರ್ ಹಿಮ್. ಐ ಮೀನ್ ಫಾರ್ ಹಿಮ್, ಐಮ್ ನಾಟ್ ಟು ವೇಟ್ ಟು ಹಿಮ್. ಲೈಕ್ ಅವ್ನು ನನ್ನ ಜೊತೆ ಇದ್ದಾನೆ, ಯಾವಾಗಲೂ ಸದಾ ಇದ್ದಾನೆ ಅನ್ನೋ ಲೆವೆಲ್ ಫೀಲ್ ಆಗುತ್ತೆ ನನಗೆ. ಹಾಕಿದಾಗೆಲ್ಲ ನನ್ನ ಜೊತೆನೇ ಇದ್ದಾನೆ ಅನ್ನೋ ಥರ. ಸೊ ದಿಸ್ ಒನ್ ಇಸ್ ದ್ಯಾಟ್. ಅಷ್ಟೊಂದು ಸಾಹಸ ಮಾಡಬೇಕಾ? ಕಮ್ಸ್ ಮೇನ್ ಕ್ಯಾರೆಕ್ಟರ್ ಹಿಯರ್. ಸೊ ಇದರಲ್ಲಿ ಆಲ್ಮೋಸ್ಟ್ ನಾನು ಇಯರಿಂಗು ಇಟ್ಟಿದ್ದೀನಿ, ನನ್ನ ಮೇಕಪ್ ಬ್ರಷ್ ಎಲ್ಲ ಇಲ್ಲಿಟ್ಟಿದ್ದೀನಿ, ನನ್ನ ಮೇಕಪ್ ಬ್ರಷಸ್ ಇಲ್ಲಿದೆ. ಸೊ ಇದು ಇಯರಿಂಗ್ಸ್ ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಮ್ಯಾಕ್ಸಲ್ಲಿ ಜ್ಯುವೆಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಮ್ಯಾಕ್ಸಲ್ಲಿ ಜ್ಯುವೆಲ್ಸ್ ತುಂಬ ಚೆನ್ನಾಗಿದೆ. ನಾನು ಮ್ಯಾಕ್ಸ್ ಹೋದಾಗೆಲ್ಲ ಒಂದು ಪ್ಯಾಕ್ ತೊಗೊಂಡು ಬರ್ತೀನಿ ಈ ಥರ. ಇಟ್ಸ್ ಗುಡ್ ಮ್ಯಾಕ್ಸಲ್ಲಿ. ಆ್ಯಂಡ್ ಅಗೇನ್ ಹ್ಯಾಸ್ ಎ ಸೆಟ್ ಟೆಂಪಲ್ ಜ್ಯುವೆಲ್. ಹಿಯರ್ ಇಟ್ ಈಸ್. ನನಗೆ ತುಂಬ ಫೇವ್ರೇಟ್. ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು ನಾನು. ತುಂಬ ಫೇವ್ರೇಟ್. ನಾನು ಓ ಮೈ ಗಾಡ್. ಸೊ ನನ್ನ ಹತ್ರ ಈ ಥರ ಐ ಮೀನ್ ಸಮಥಿಂಗ್ ಲೈಕ್ ಫ್ಲವರ್ ಬೇಕಿತ್ತು ನನಗೆ ಇಲ್ಲಿ. ಸೊ ಅದು ಫೈನಲಿ ಸಿಕ್ತು. ನಾನು ಮಲ್ಲೇಶ್ವರಂ ನೋಡಿದ ತಕ್ಷಣ ಐ ಜಸ್ಟ್ ಪಿಕ್ಡ್ ಇಟ್ ಅಪ್. ಇದೊಂಥರ ಕಾಸಿನ ನೆಕ್ಲೆಸ್ ಥರ. ಯು ಕ್ಯಾನ್ ಸಿ ದಟ್. ಸೊ ಇದೆಲ್ಲ ಅಮ್ಮನ ಕಲೆಕ್ಷನ್ಸ್. ಈ ಜ್ಯುವೆಲ್ ಇದೆಲ್ಲ ಅಮ್ಮನ ಕಲೆಕ್ಷನ್ಸ್. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ ಕೂಡ ಇದೆ. ಅದು ನಾನು ಮಿಕ್ಸಪ್ ಮಾಡಿರ್ತೀನಿ, ಈಗ ಸದ್ಯಕ್ಕಂತೂ ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಕೂಡ ಅಮ್ಮನ ಕಲೆಕ್ಷನ್ ಇವಾಗ ತೋರಿಸೋದು. ಸೊ ದಿಸ್ ಒನ್, ಇದು ಕೂಡ ಅಮ್ಮನದು ಕಲೆಕ್ಷನ್ ಸೇರುತ್ತೆ. ಇದು ನಾನು ಹಾಕಿದ್ದೀನಿ, ಯೆಲ್ಲೋ ಕಲರ್ ಸ್ಯಾರಿ ಯಾವುದಕ್ಕೋ ಹಾಕಿದ್ದೆ. ಸೊ ದಿಸ್ ಒನ್ ಇಟ್ ಲುಕ್ಸ್ ವೆರಿ ಗುಡ್.
ಇಟ್ಸ್ ನೈಸ್. ಆ್ಯಂಡ್ ಇದು ಜ್ವೇಲ್ ನಾನು ಅವಾಗಲೇ ತೋರಿಸಿದ್ದೆ. ಐ ವುಡ್ ಲೈಕ್ ಟು ಶೋ ಇಟ್ ಅಗೇನ್ ಸೊ ಯು ಕ್ಯಾನ್ ಗೊತ್ತಾಗುತ್ತೆ ನಿಮ್ಗೆ ಆವಾಗ. ಯಾ ದಿಸ್ ಒನ್. ಸೊ ಇದ್ರದ್ದು ಇಯರಿಂಗ್ ಬಂದು ಇದು. ದೆನ್ ಇದು ನಾನು ಮುರ್ದಾಕಿದ್ದು ಅವತ್ತು ನಾನು ಗೆಟ್ ರೆಡಿ ವಿತ್ ನೀವು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಹಾಕ್ಕೊಳ್ಬೇಕಾದ್ರೆ ಮುರಿದಾಕ್ಬಿಟ್ಟೆ ನಾನು ಮಿಸ್ ಆಗಿ. ಆ್ಯಂಡ್ ಯಾ ಐ ಫೀಲ್ ಸೋ ಬ್ಯಾಡ್ ಅಬೌಟ್ ದಿಸ್. ನಾನು ಬೇಕಂತ ಮಾಡಿಲ್ಲ ಗೈಸ್, ಮುರಿದೋಯ್ತು, ನಾನು ಏನು ಮಾಡಲಿ. ಲುಕ್ ಅಟ್ ದಿಸ್. ಇಟ್ ವಾಸ್ ಸೋ ಪ್ರಿಟಿ, ರಿಯಲಿ ವೆರಿ ಪ್ರಿಟಿ, ಬಟ್ ಐ ಬ್ರೋಕ್ ಇಟ್. ದಿಸ್ ಬಾಕ್ಸ್ ಹ್ಯಾಸ್ ಸೋ ಮೆನಿ ಇಯರಿಂಗ್. ಎಷ್ಟಿದೆ, ಮೈ ಗಾಡ್. ಇದೊಂದಿದೆ. ಇದ್ರ ಈ ಸಾಲದ ವಿಶೇಷ ಏನಂದರೆ ಇದು ಪೆಂಡೆಂಟ್ ಇದೆ ಅಲ್ವಾ, ದಿಸ್ ಇಸ್ ಪೆಂಡೆಂಟ್. ಆ್ಯಂಡ್ ಇಲ್ಲೇ ಇದ್ದು ಹೋಗಿರೋದು. ಸೊ ಹೀಗೆ ದಿಸ್ ಲುಕ್ಸ್ ಲೈಕ್ ದಿಸ್. ಇಟ್ ಲುಕ್ಸ್ ವೆರಿ ಪ್ರಿಟಿ. ಸಮಥಿಂಗ್ ಲೈಕ್ ಇಟಾಲಿಯನ್ ವೈಬ್ ಬರುವಂಥದ್ದು ಸಮಥಿಂಗ್ ಇಲ್ಲಿದೆ, ನಂಗೆ ಗೊತ್ತಿಲ್ಲ ಅದೇನಂತ. ಆ್ಯಂಡ್ ದಿಸ್ ಇಸ್ ಪಾಲ್ ಚೈನ್. ಇದು ಕೂಡ ಲೆಹೆಂಗಾಗಿ ತೊಗೊಂಡಿರೋ ಇಯರಿಂಗ್. ಅಕ್ಕನ ಮದುವೆಗೆ ಎಲ್ಲಿ ತೊಗೊಂಡಿದ್ದು ಅಂತ ಮಾತ್ರ ಗೊತ್ತಿಲ್ಲ, ಬಟ್ ಯಾ ದಿಸ್ ಇಸ್ ಇಟ್. ಇದು ನಾನು RMZ ಮಾಲಲ್ಲಿ ತೊಗೊಂಡಿದ್ದು. ಹೊರಗಡೆ ಅಲ್ಲ, RMZ ಮಾಲಲ್ಲಿ ಸ್ಪಾರ್ ಮುಂದೆ ಒಂದು ಜ್ಯುವೆಲ್ ಸ್ಟಾಲ್ ಥರ, ಚಿಕ್ಕ ಸ್ಟಾಲ್ ಥರ ಇದೆ, ಅಲ್ಲಿ ತೊಗೊಂಡಿದ್ದು. ಇಟ್ಸ್ ವೆರಿ ಗುಡ್, ಇಟ್ಸ್ ವೆರಿ ಗುಡ್. ಇದು ಲೈಕ್ ಸ್ನೇಕ್ ಚೈನ್ ಥರ, ಸ್ನೇಕ್ ಚೈನ್ ಅಲ್ಲ, ಸಾರಿ, ವೇರ್ ಇಸ್ ಅ ಪೆಂಡೆಂಟ್. ಹಾಂ, ಸೊ ಹೀಗೆ. ಇದು ನಾನು ಬ್ಲ್ಯಾಕ್ ಡ್ರೆಸ್ಸಿಗೆ ತರಿಸಿದ್ದೆ. ಇದು ಎಲ್ಲಿಂದ ತರಿಸಿದ್ದೆ ನನಗೆ ಗೊತ್ತಿಲ್ಲ, ಬಟ್ ಇಟ್ ಲುಕ್ಸ್ ವೆರಿ ಗುಡ್. ಸ್ಟರ್ಡಿ. ಉಲ್ಟಾ. ದಿಸ್ ಇಸ್ ಇಟ್. ಆ್ಯಂಡ್ ಇಟ್ಸ್ ಅ ಗುಡ್ ಕ್ವಾಲಿಟಿ. ಸಿ, ಗುಡ್ ಕ್ವಾಲಿಟಿ ಇದೆ ಇದು. ನನ್ನ ಫ್ರೆಂಡ್ ಸಹನದು, ಅವಳು ದೊಡ್ಡ ಇಯರಿಂಗ್ಸ್ ಹಾಕಲ್ಲ ಅಂತ ನನಗೆ ಕೊಟ್ಟಳು. ನಾನು ಇಲ್ಲಿವರೆಗೂ ಹಾಕಿಲ್ಲ, ಬಿಕಾಸ್ ಈ ಕಲರ್ ಕ್ಲಾತೇ ಇಲ್ಲ ನನ್ನ ಹತ್ರ. ಯಾ, ಇದು ನನ್ನ ಫ್ರೆಂಡ್ ಚಿರು ಗಿಫ್ಟ್ ಮಾಡಿದ್ದು. ಬಾಯ್ಸ್ ಟ್ರಿಪ್ ಹೋಗಿದ್ರು ಅವರೆಲ್ಲ. ಸೊ ನಮ್ಮ ಬಾಯ್ಸ್ ಗ್ಯಾಂಗಿಗೆ ಒಂದು ಅಭ್ಯಾಸ ಇದೆ. ಸೊ ಅವರೆಲ್ಲರೂ ಹೋದರೆ ನಮ್ಮ ಗರ್ಲ್ಸ್ಗೆ ಏನಾದ್ರು ಗಿಫ್ಟ್ ತರೋದು ಅವ್ರದ್ದೊಂದು ಅಭ್ಯಾಸ ಇದೆ. ಆಲ್ಮೋಸ್ಟ್ ಇದರಲ್ಲಿ ಇರೋದೆಲ್ಲ ಅವ್ರು ಗಿಫ್ಟ್ ಮಾಡಿರೋ ಇಯರಿಂಗ್ಸ್ ನನ್ನ ಹತ್ರ. ಸೊ ಯಾ, ಸೊ ಇದು ವೆಂಡೆ ವೆಂಟು ಧರ್ಮಸ್ಥಳ ಮೈಟ್ ಬಿ. ಯಾ, ಸೊ ಅವರು ಧರ್ಮಸ್ಥಳಕ್ಕೆ ಹೋದಾಗ ಇದು ಗಿಫ್ಟ್ ಮಾಡಿದ್ದು ನನಗೆ. ಆ್ಯಂಡ್ ದಿಸ್ ಇಯರಿಂಗ್ ಅಗೇನ್ ಗಿಫ್ಟೆಡ್ ಬೈ ಮೈ ಬ್ರದರ್. ಇದು ಅಣ್ಣ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಇದು ಐ ಥಿಂಕ್ ಇದು ನನ್ನ ಫ್ರೆಂಡ್ ಭವನ್ ಗಿಫ್ಟ್ ಮಾಡಿದ್ದು, ಪಿಕಾಕ್. ಇದು ನನ್ನ ಫ್ರೆಂಡ್ ಭರತ್ ಗಿಫ್ಟ್ ಮಾಡಿರೋದು. ಸೊ ದೇರ್ ಆರ್ ಮೆನಿ ಇದೇ ಥರ ಗಿಫ್ಟೆಡ್. ಇದರಲ್ಲೆಲ್ಲ ಅವ್ರು ತಂದು ಕೊಟ್ಟಿರೋ ಅಂಥದ್ದೇ ಜಾಸ್ತಿ ಇರೋದು. ಓನ್ಲಿ ಫ್ಯೂ ನಾನು ತೊಗೊಂಡಿರೋದು ಇದರಲ್ಲಿ, ಈ ಪರ್ಟಿಕ್ಯುಲರ್ ಬಾಕ್ಸಲ್ಲಿ. ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಓಪನ್ ಅ ವೆರಿ ಗುಡ್ ಜ್ಯುವೆಲ್. ಸೊ ದಿಸ್ ಇಸ್ ಇಟ್. ಇದು ಸೋನಿ ಫ್ಯಾಷನ್ ಅಂತ, ಐ ಥಿಂಕ್ ತೀರ್ಥಹಳ್ಳಿ ಇಲ್ಲಿ ಇರೋದಿದು. ಸೊ ಇಲ್ಲಿ ತೊಗೊಂಡಿರೋದು ನಾವು, ತೀರ್ಥಹಳ್ಳಿಲಿ ಇರೋದು ಅನ್ಸುತ್ತೆ ಇದು. ಯಾ, ಸೊ ಇದು ಅಲ್ಲಿ ತೊಗೊಂಡಿರೋದು. ನಂಗೆ ತುಂಬ ಇಷ್ಟ. ಇಟ್ ಲುಕ್ಸ್ ವೆರಿ ಗುಡ್. ಹಾಕೊಂಡಿರುವಾಗ ನನಗೆ ಈ ಡೀಟೇಲಿಂಗ್ ಇಷ್ಟ ಆಯಿತು. ಇಲ್ಲಿ ಈ 2 ಪಾರ್ಟ್ಸ್ ಏನು ಡೀಟೇಲಿಂಗ್ ಮಾಡಿದ್ದಾರೆ ಅದು ಇಷ್ಟ ಆಯಿತು. ಆ್ಯಂಡ್ ಅದಕ್ಕೆ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ, ದ ಲಕ್ಷ್ಮಿ ಇಯರಿಂಗ್. ಸೋನಿ ಫ್ಯಾಷನ್. ಐ ಥಿಂಕ್ ತೀರ್ಥಹಳ್ಳಿಲಿ ನನಗೆ ಪ್ಲೇಸ್ ಕರೆಕ್ಟಾಗಿ ನೆನಪಿಲ್ಲ, ಬಟ್ ನಂಗೆ ಸ್ಟೋರ್ ನೆನಪಿದೆ, ಬಿಕಾಸ್ ಈ ಬಾಕ್ಸ್ ಮೇಲೆ ಸ್ಟೋರ್ದು ಇದಿದೆ. ಯು ಕ್ಯಾನ್ ಆಲ್ಸೋ ಬೈ ಫ್ರಮ್ ದೇ www.sony.fashion. ಇಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಅನಿಸುತ್ತೆ ನೀವು ಹೋದರೆ. ಸೊ ಇಟ್ಸ್ ಫ್ರಮ್ ದೆಮ್. ನೆಕ್ಸ್ಟ್ ಕಮ್ಸ್ ಇದು ಫುಲ್ ಸೆಟ್ ಆ್ಯಕ್ಚುಲಿ. ಈಗ ನಾನು ತೋರಿಸೋದು ಇದು ಲಾಂಗ್ ಚೈನ್. ದಿಸ್ ಇಸ್ ಲಾಂಗ್ ಚೈನ್, ಸಿಂಪಲ್. ಇಲ್ಲಿ ಆ ಕಡೆ ಇದೆ, ಆ್ಯಂಡ್ ಇಲ್ಲಿ ಗ್ರ್ಯಾಂಡ್ ಪೆಂಡೆಂಟ್ ಇದೆ. ಇದೊಂದು ಶಾರ್ಟ್ ಕೂಡ ಇದೆ. ಶಾರ್ಟ್ ಇಲ್ಲಿದೆ. ಯಾ, ಇದು ಸೆಟ್. ಸೊ ದಿಸ್ ಹೋಲ್ ಥಿಂಗ್ ಇಸ್ ಸೆಟ್. ಇದು ಕೂಡ ಸೇಮ್ ಲಾಂಗ್ ಚೈನ್ ಹೇಗಿದೆ ಹಾಗೆ ಇದೆ. ಸಪ್ರೇಟಾಗೂ ಹಾಕೋಬೋದು. ಆ್ಯಂಡ್ ಒಂದೇ ಸತಿ, ಐ ಮೀನ್ ಒಂದು ಸತಿ ಇನ್ನೊಂದು ಸತಿ ಹಾಕ್ಬೋದು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಇದು ಶೃಂಗೇರಿಲೇ ತೊಗೊಂಡಿದ್ದು. ಯಾವ ಸ್ಟೋರು ಅಂತ ಕರೆಕ್ಟಾಗಿ ನೆನಪಿಲ್ಲ. ಶೃಂಗೇರಿ ತೊಗೊಂಡಿದ್ದು.
ಇಟ್ ಲುಕ್ಸ್ ವೆರಿ ಗುಡ್. ಇಟ್ಸ್ ವೆರಿ ನೈಸ್. ಇಲ್ಲಿ ಡಿಫ್ರೆಂಟ್ ಡಿಸೈನ್ ಇದೆ, ಇಲ್ಲಿ ಡಿಫ್ರೆಂಟ್ ಡಿಸೈನ್ ಇದೆ. ಭವಾನಿ ಸ್ಟೋರ್ಸ್, ಶೃಂಗೇರಿಲಿ ಭವಾನಿ ಸ್ಟೋರ್ಸ್ ಅಂತ ಇದೆ, ಅಲ್ಲಿ ತೊಗೊಂಡಿರೋದು ಇದು. ಇಸ್ ಗುಡ್. ಇದು ಅವತ್ತು ಆ್ಯಕ್ಚುಲಿ ನಾವು ಇದು ತೊಗೊಳ್ಬೇಕಂತ ಹೋಗಿರಲಿಲ್ಲ, ಏನೋ ತೊಗೊಳಕ್ಕೆ ಹೋಗುವಾಗ ಬಿಲ್ ಕೌಂಟರಲ್ಲಿ ಅಲ್ಲಿ ಹಾಕಿದ್ರು ಇದನ್ನ. ಸೊ ಅದನ್ನ ನೋಡಿದ ತಕ್ಷಣ ಇಷ್ಟ ಆಗಿ ಐ ಸೆಡ್ ವಿ ಆರ್ ಗೋಯಿಂಗ್ ಟು ಬೈ ದಿಸ್ ಅಟ್ ಎನಿ ಕಾಸ್ಟ್. ಈ ಜ್ಯುವೆಲ್ ಮಾತ್ರ ಇಟ್ ವಿಲ್ ಮೇಕ್ ಯು ಸ್ಟನ್. It will make you stun. Literally, it will make you stun. This is the jewel. My God, this is the size of my forehead pendant. So this is so stunning. Like ಇಲ್ಲಿ 2 ಲಕ್ಷ್ಮಿ ದೇವಿ ಇದೆ, ಮತ್ತು ಇಲ್ಲಿ ಡಿಫ್ರೆಂಟ್ ಸ್ಟೋನ್ಸ್ ಇದೆ, ಆ್ಯಂಡ್ ಇಲ್ಲಿ ಲುಕ್ ಎಟ್ ದ ಪೆಂಡೆಂಟ್ ಗೈಸ್. ಇಟ್ ಲುಕ್ಸ್ ಸೋ ಗುಡ್. ಇದೊಂದು ಹಾಕಿ ಇಯರಿಂಗ್ಸ್ ಹಾಕೊಂಡ್ರೆ, ಇಯರಿಂಗ್ಸ್ ಕೂಡ ಬಂದಿದ್ದೀವಿ. ಇದ್ರ ಲಿಂಕ್ ಹಾಕಿರ್ತೀನಿ, ನಾನು ಇದು ಆನ್ಲೈನ್ ಪರ್ಚೇಸ್ ಮಾಡಿರೋದು, ದಟ್ಸ್ ಫಾರ್ ಶೋರ್. ಸೊ ಇದನ್ನು ನೋಡಿದ ತಕ್ಷಣ ಇಷ್ಟ ಆಗಿ, ಆ್ಯಂಡ್ ಇದು ಕೂಡ ನಾನು ಅಕ್ಕನ ಮದುವೆಗೆ ಹಾಕಿದ್ದೆ, ಗೋಲ್ಡ್ ಕಲರ್ ಸ್ಯಾರಿ. ಇಟ್ ಲುಕ್ ಸೋ ಗುಡ್, ಲೈಕ್ ಇಟ್ ಲುಕ್ ಸೋ ಗುಡ್. ಆ್ಯಂಡ್ ಇಯರಿಂಗ್ ಕೂಡ ಇದ್ರ ಜೊತೆ ಬಂದಿತ್ತು, ಅದೇ ಈ ಕಡೆ ಎಲ್ಲೋ ಈಗ ಇದಾಗಿರುತ್ತೆ. ಐ ಗಾಟ್ ಇಟ್. ಯಾ, ದಿಸ್ ಇಸ್ ದ ಇಯರಿಂಗ್ ದಟ್ ಐ ಗಾಟ್ ಫಾರ್ ದಿಸ್. ಸಾರಿ. ಸೊ ದಿಸ್ ಇಸ್ ವೆರಿ ಗುಡ್. ನಿಮ್ಗೇನಾದರೂ ಲೈಕ್ ಸಿಂಪಲ್ ಸ್ಯಾರಿ ಆ್ಯಂಡ್ ಸಿಂಪಲ್ ಲುಕ್, ಜಾಸ್ತಿ ಜ್ಯುವೆಲ್ಸ್ ಬೇಡ ಅಂದಾಗ ಯು ವೇರ್ ದಿಸ್ ಒನ್, ದಟ್ಸ್ ಎನಫ್. ಸೊ ಯಾ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಜ್ಯುವೆಲ್ ಪೀಸ್ ನಾವು ಐ ಕ್ಯಾನ್ ಶೋ ಇಸ್ ದಿಸ್. ಇದು ಸಿಲ್ವರ್ ಆಕ್ಸಿಡೈಸ್ಡ್ ನೆಕ್ ಪೀಸ್ ಲೈಕ್ ದಿಸ್, ಚೋಕರ್. ಇದು ನನ್ನ ತಂಗಿದು ಆಬ್ವಿಯಸ್ಲಿ. ಆ್ಯಂಡ್ ಇಲ್ಲಿ ನಂದು ಅವಳದು ಅಂತ ಏನಿಲ್ಲ, ವಿ ಆಲ್ ಶೇರ್. ಲೈಕ್ ನಮ್ಮ ಮನೇಲಿ 3 ಜನ ಏನಿದ್ದೀವಿ, ಅಮ್ಮ, ನಾನು, ಅನು, ವಿ ಆಲ್ ಶೇರ್ ಅವರ್ ಕ್ಲೋತ್ಸ್, ವಿ ಆಲ್ ಶೇರ್ ಅವರ್ ಜ್ಯುವೆಲ್ಸ್. ಸೊ ಯಾ, ಒಬ್ರಿಗೆ ತಂದರೆ 3 ಜನನೂ ಹಾಕ್ತೀವಿ. ಸೊ ಹಾಗೆ. ಸೊ ಯಾ, ದಿಸ್ ಇಸ್ ಹರ್ಸ್, ಆ್ಯಂಡ್ ಐ ಥಿಂಕ್ that's it for today, and thank you for watching my video, and I love you all. ನಿಮ್ಮೆಲ್ಲರಿಗೂ ಜ್ಯುವೆಲ್ಸ್ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾವುದೇ ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದೆ ಅದೆಲ್ಲದೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದೇ ಥರ ವಿಡಿಯೋಸ್ ಬೇಕು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಷ್ಟೊಂದು ವ್ಯೂಸ್ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬರ್ಸು ಒಬ್ಬರಿಬ್ಬರು ಆಗ್ತಾಯಿದೆ ಗೈಸ್. ವೈ? ಯಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಐ ಲವ್ ಯು ಆಲ್. ಬಾಯ್.